ಹಲೋ ಗೆಳೆಯರೆ, KPC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಸೊ ಮೇ 7ರ ಕರೆಂಟ್ ಅಫೇರ್ಸನ್ನು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ. ಸೊ ಈ ಕ್ಲಾಸಸ್ ನಡೆಯೋಕ್ಕಿಂತ ಮುಂಚೆ ಅಂದರೆ 5 ಗಂಟೆಗೆ ನಾನು ಲೆಸನ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮಧ್ಯಾಹ್ನದ 1 ಗಂಟೆ ಒಳಗೆ ಈ ಕ್ವಶನ್ಸನ್ನೆಲ್ಲ ಅಪ್ಲೋಡ್ ಮಾಡಲಾಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಕ್ವಶನ್ಸನ್ನು ಅಟೆಂಡ್ ಮಾಡಿ ನಿಮಗೇನು ಸರಿ ಅನಿಸುತ್ತೆ ಆನ್ಸರ್ಗಳನ್ನು ಮಾರ್ಕ್ ಮಾಡ್ಕೋಬೋದು. ತದನಂತರ ಇಲ್ಲಿ ನೀಡಲಾಗೋ ಅನಾಲಿಸಿಸ್ ಮೂಲಕ ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಎಷ್ಟು ಪೇಪರನ್ನು ಓದಿ ಅರ್ಥೈಸ್ಕೊಂಡಿದ್ದೀರಾ ಅನ್ನೋದು ಕೂಡ ತಿಳ್ಕೊಬೋದು ನೀವು ಇದರಿಂದ. ಓಕೆನಾ? ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, 1 country 2 system seen in news recently is related to 1 country 2 system, ಒಂದು ದೇಶ ಎರಡು ಪದ್ಧತಿ ಅನ್ನೋ ಸಿಸ್ಟಮು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬೋತ್. ಹಾಂಗ್ಕಾಂಗ್, ನೀವು ಇಲ್ಲಿ ನೋಡ್ಬೋದು ಹಾಂಗ್ಕಾಂಗ್ ಮತ್ತು ಮಕಾವ್ ಇದೆ. ಎರಡೂ ಕೂಡ ಚೈನಾದಲ್ಲಿ ಇರುವಂಥ ಅಡ್ಮಿನಿಸ್ಟ್ರೇಟಿವ್ ಪ್ರಾವಿನ್ಸಸ್ಗಳು. ಸೊ ಈ ಹಾಂಗ್ಕಾಂಗ್ ರೀಜನನ್ನು ಮತ್ತು ಮಕಾವ್ ರೀಜನನ್ನು ಅಲ್ಲಿಯ ಎಕಾನಮಿ ಏನಿದೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಏನಿದೆ ಅದು ಮೇನ್ಲ್ಯಾಂಡ್ ಚೈನಾದ ಭಾಗವಾಗಿದ್ದರೂ ಕೂಡ ಹಾಂಗ್ಕಾಂಗ್ ಪ್ರದೇಶ ಮತ್ತು ಮಕಾವ್ ಪ್ರದೇಶ ಚೈನಾದ ಭಾಗವಾಗಿದ್ದರೂ ಕೂಡ ಅಲ್ಲಿಯ ಎಕಾನಮಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಏನಿದೆ ಅದು ಚೈನಾದ ಕಮ್ಯುನಿಸ್ಟ್ ಗೌರ್ಮೆಂಟ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮೊದಲಿಗೆ ಹಾಂಗ್ಕಾಂಗ್ ಬಂದು 1999ರವರೆಗೂ ಕಿಂಗ್ಡಮ್ ಏನಿದೆ ಅಥವಾ ಇಂಗ್ಲೆಂಡ್ ಏನಿದೆ ಅದರ ಅಡಿಯಲ್ಲಿತ್ತು, ಅಂದರೆ ಅದರ ಒಂದು ಆಡಳಿತದಲ್ಲಿತ್ತು. ಮಕಾವ್ ಬಂದು 1997 ಗಂಟ ಪೋರ್ಚುಗೀಸ್ ಆಡಳಿತದಲ್ಲಿತ್ತು. ತದನಂತರ ಪೋರ್ಚುಗೀಸರು ಮತ್ತು ಇಂಗ್ಲೀಷರು ಅದನ್ನು ಚೈನಾಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ನೀವು ನೋಡೋದು ಮೇನ್ಲ್ಯಾಂಡ್ ಚೈನಾಗೆ ಕನೆಕ್ಟ್ ಹಾಕೊಂಡೇ ಇದೆ ಹಾಂಗ್ಕಾಂಗ್ ಮತ್ತು ಮಕಾವ್. ಸೊ ಈ ಎರಡು ಪ್ರದೇಶಗಳನ್ನು ಅಲ್ಲಿ ಅದುವರೆಗೂ ಆಡಳಿತ ಮಾಡ್ತಿದ್ದಂಥ ಪೋರ್ಚುಗೀಸ್ ಮತ್ತು ಬ್ರಿಟಿಷರು ಯಾವ ಎಕನಾಮಿಕ್ ಸಿಸ್ಟಮನ್ನು ಫಾಲೋ ಮಾಡ್ತಿದ್ರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಮೆಷನರಿಯನ್ನು ಫಾಲೋ ಮಾಡ್ತಿದ್ವು ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚೈನಾ ಆ ಕಮ್ಯುನಿಸ್ಟ್ ಪ್ರಿನ್ಸಿಪಲ್, ಚೈನಾ ಈಗ ಕಮ್ಯುನಿಸ್ಟ್ ಕಂಟ್ರಿ, ಆ ಕಮ್ಯುನಿಸ್ಟ್ ಎಕನಾಮಿಕ್ ಪ್ರಿನ್ಸಿಪಲ್ಸನ್ನು ಈ ಎರಡು ಪ್ರದೇಶಗಳ ಮೇಲೆ ಆ್ಯಡ್ ಮಾಡಿಲ್ಲ. ಓಕೆನಾ? ಸೊ ಇವು ಸಪ್ರೇಟಾಗಿ ಚೈನಾದಲ್ಲಿ ಎದ್ದು ಕಾಣಿಸ್ತವೆ. ಫೈನ್. ಸೊ ಇದೇ ಮೆಥಡನ್ನು ಟಿಬೆಟ್ಗೂ ಅಳವಡಿಸ್ಬೇಕು ಅಂಥೇಳಿ ಮತ್ತು ತೈವಾನ್ಗೂ ಕೂಡ ಇದನ್ನೇ ಅಳವಡಿಸ್ಕೋಬೇಕು ಅಂಥೇಳಿ ಚೈನಾ ಪ್ರಯತ್ನ ಪಡ್ತಿದೆ. ಓಕೆನಾ? ಸೊ ದಿಸ್ ಈಸ್ ಬೇಸಿಕಲಿ ಹಾಂಗ್ಕಾಂಗ್ ಮತ್ತು ಮಕಾವಿಗೆ ಸಂಬಂಧಪಟ್ಟಂತೆ 1 country 2 systems ಅಥವಾ ಒಂದು ದೇಶ ಎರಡು ಪದ್ಧತಿ, ಅಂದರೆ ಎರಡು ರೀತಿಯ ಅಡ್ಮಿನಿಸ್ಟ್ರೇಷನ್ನು ಮತ್ತು ಎಕಾನಮಿ ಪಾಲಿಸಿ ಫಾಲೋ ಮಾಡಲಾಗುತ್ತೆ. ಓಕೆ? ಸೊ 1 country 2 systems ಅಂತ ಕೇಳಿದರೆ ಅದು ಹಾಂಗ್ಕಾಂಗ್ಗೂ ಸಂಬಂಧಪಟ್ಟಿದೆ, ಮಕಾವ್ಗೂ ಸಂಬಂಧಪಟ್ಟಿದೆ. ಸೊ ಆಪ್ಷನ್ 3 ಬೋತ್ ಇದಕ್ಕೆ ಸರಿಯಾದ ಉತ್ತರ. ಫೈನ್. ಎರಡನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಮಲ್ಲಿಗೆ ವೆರೈಟೀಸ್ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ GI ಟ್ಯಾಕ್ಸ್? ಸೊ ಇದು ಈ ಹಾಂಗ್ಕಾಂಗ್ದು ನ್ಯೂಸಲ್ಲಿ ಯಾಕಿತ್ತು ಅಂತ ಹೇಳಿದರೆ, ರೀಸೆಂಟಾಗಿ ಹಾಂಗ್ಕಾಂಗಲ್ಲಿ ತುಂಬ ಪ್ರೊಟೆಸ್ಟ್ಗಳು ನಡೀತಾ ಇದ್ವು. ಬೇಸಿಕಲಿ ಒಂದು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸನ್ನು ಹಾಂಗ್ಕಾಂಗಿಂದ ಮೇನ್ಲ್ಯಾಂಡ್ ಚೈನಾಗೆ ಅಥವಾ ಬೇರೆ ಕಂಟ್ರೀಸ್ಗಳಿಗೆ ಎಕ್ಸ್ಪ್ಯಾಟ್ರೇಟ್ ಮಾಡಲಿಕ್ಕೆ ಒಂದು ಕಾನೂನನ್ನು ತರಲಾಗಿತ್ತು. ಅದರ ವಿರುದ್ಧ ಅದು ಹಾಂಗ್ಕಾಂಗ್ನ ಒರಿಜಿನಾಲಿಟಿ ಏನಿದೆ, ಅಲ್ಲಿಯ ಜನರ ಅಸ್ತಿತ್ವ ಏನಿದೆ ಅದಕ್ಕೆ ತೊಂದರೆ ಉಂಟಾಗುತ್ತೆ ಅಂತೇಳಿ ಅಲ್ಲಿಯ ಜನರು ಪ್ರೊಟೆಸ್ಟನ್ನು ಮಾಡ್ತಿದ್ರು. ಅದಕ್ಕೆ ನ್ಯೂಸಲ್ಲಿತ್ತು. ಸೊ ಅದನ್ನು ಬಿಟ್ಟರೆ ಈ 1 country 2 systems ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಯುನೀಕಾಗಿ ಕಂಡುಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಓಕೆ? ಎರಡನೆಯದು, ವಿಚ್ ಆಫ್ ದ ಫಾಲೋವಿಂಗ್ ಮಲ್ಲಿಗೆ ವೆರೈಟೀಸ್ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ GI ಟ್ಯಾಗ್? ಸೊ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಏನಂತಾರೆ GI ಟ್ಯಾಗ್. ಇತ್ತೀಚೆಗೆ ಕೂರ್ಗ್ ಅರೇಬಿಕಾ ಕಾಫಿ ಕೊಟ್ಟಿದ್ರು, ಚಿಕ್ಕಮಂಗ್ಳೂರು ರೋಬಸ್ಟಾ ಕಾಫಿ ಕೊಟ್ಟಿದ್ರು, ಸಿರ್ಸಿ ಸುಪಾರಿ ಕೊಟ್ಟಿದ್ರು. ಇದೆಲ್ಲ ನ್ಯೂಸ್ನಲ್ಲಿತ್ತು. ಇದ್ರ ಬಗ್ಗೆನೂ ಕೂಡ ಓದ್ಕೊಳ್ಳಿ. ಸೊ ಇವತ್ತಿನ ಪೇಪರ್ನಲ್ಲಿ ಉಡುಪಿ ಮಲ್ಲಿಗೆಗೆ ಫಾರ್ಮರ್ಸ್ ಏನಿದ್ದಾರೆ, ಉಡುಪಿ ಮಲ್ಲಿಗೆಯನ್ನು ಬೆಳೆಯುವಂಥ ಫಾರ್ಮರ್ಸ್, ಅವರಿಗೆ ಈ COVID-19ಇಂದಾಗಿ ಉಂಟಾಗಿರೋ ತೊಂದರೆಗಳ ಕುರಿತಾಗಿ ಒಂದು ಆರ್ಟಿಕಲ್ ಇತ್ತು. ಅದರಲ್ಲಿ GI ಟ್ಯಾಗ್ ಬಗ್ಗೆ ಕೂಡ ಮೆನ್ಷನ್ ಇತ್ತು. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ಹಾಕಿದೆ. GI ಟ್ಯಾಗ್ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಈಗ ಪರ್ಟಿಕ್ಯುಲರ್ ವೆರೈಟಿ ಆಫ್ ಕಾಫಿ ಇದೆ, ಇಲ್ಲ ಅಂತ ಹೇಳಿದ್ರೆ ಮಲ್ಲಿಗೆನೇ ತೆಗೆದುಕೊಳ್ಳೋಣ. ಈಗ ಮೈಸೂರು ಮಲ್ಲಿಗೆ ಅಂತ ಹೇಳಿದರೆ, ಮಲ್ಲಿಗೆ ಏನು ಬೆಳೆಯುತ್ತೆ ಮೈಸೂರಿನಲ್ಲಿ ಅದಕ್ಕೆ ಒಂದು ವೈಶಿಷ್ಟ್ಯತೆ ಇರುತ್ತೆ. ಆ ಜಾಗದಿಂದಾಗಿ ಆ ವೈಶಿಷ್ಟ್ಯತೆ ಬಂದಿರುತ್ತೆ, ಮಣ್ಣಿನ ಗುಣದಿಂದಾಗಿ ಅಥವಾ ಆ ಜಾಗದಿಂದಾಗಿ, ಮತ್ತು ಆ ಕ್ವಾಲಿಟಿ ಕೂಡ ಆ ಜಾಗದಲ್ಲಿ ಮಾತ್ರ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಬ್ಬರು ಪ್ರಾಫಿಟ್ ತೆಗೆದುಕೊಳ್ಬಾರ್ದು. ಕೇವಲ ಆ ಜಾಗಕ್ಕೆ, ಆ ಜಾಗ್ರಫಿಕಲ್ ಏರಿಯಾ ಏನಿದೆ, ಎಲ್ಲಿಂದ ಆ ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗೆ ಅಥವಾ ಹ್ಯಾಂಡಿಕ್ರಾಫ್ಟಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ, ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಈ GI ಟ್ಯಾಗನ್ನು ಕೊಡಲಾಗುತ್ತೆ. ಸೊ ಒಂದು ಸರ್ಟಿಫಿಕೇಟ್ ಥರ ಅದನ್ನು ನೀವು ಮತ್ತೆ ರಿನ್ಯೂ ಮಾಡಬೇಕಾಗುತ್ತೆ 10 ವರ್ಷ ಆದಂಗೆ. ಸೊ ಕರ್ನಾಟಕದಲ್ಲಿ
ಕರ್ನಾಟಕಕ್ಕೆ ಅತಿ ಹೆಚ್ಚು ಜಿ ಐ ಟ್ಯಾಗ್ಗಳನ್ನ ಕೊಡಲಾಗಿದೆ. ಆ್ಯಂಡ್ ಮೈಸೂರು ರೀಜನಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜಿ ಐ ಟ್ಯಾಗ್ಗಳನ್ನು ನೋಡ್ಬೋದು. ಮೈಸೂರು ಸ್ಯಾಂಡಲ್ಸ್ ಆಗಿರ್ಬೋದು, ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಆಗಿರ್ಬೋದು, ಮೈಸೂರು ಸಿಲ್ಕ್ ಆಗಿರ್ಬೋದು. ಈ ರೀತಿ ಮೈಸೂರಿಗೆ ಅತಿ ಹೆಚ್ಚು ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಗಳು ಸಿಕ್ಕಿವೆ. ಓಕೆನಾ. ಸೊ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೆಯೋ 3 ಮಲ್ಲಿಗೆ ವೆರೈಟಿಗಳು ಕೂಡ ಜಿ ಐ ಟ್ಯಾಗ್ಗಳನ್ನ ಪಡ್ಕೊಂಡಿದೆ. ಅದು ಮೈಸೂರು ಮಲ್ಲಿಗೆ ಆಗಿರ್ಬೋದು, ಮೈಸೂರು ರೀಜನಲ್ಲಿ ಬೆಳೆಯುವಂಥದ್ದು, ಹಡಗಲಿ ಮಲ್ಲಿಗೆ, ಹೂವಿನ ಹಡಗಲಿ, ಬಳ್ಳಾರಿ ಡಿಸ್ಟ್ರಿಕ್ ಏನಿದೆ ಅಲ್ಲಿ ಬೆಳೆಯುವಂಥ ಮಲ್ಲಿಗೆ ವೆರೈಟಿ ಅದು. ಮತ್ತು ಉಡುಪಿ ಮಲ್ಲಿಗೆ, ಶಂಕರಾಪುರ ಮತ್ತು ಸುತ್ತಮುತ್ತದ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಲ್ ಆಫ್ ದಿ ಅಬವ್. ಓಕೆನಾ. ಸೊ ಇದು ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ದಂಥದ್ದು ಜಿ ಐ ಲೋಗೋ ಮತ್ತು ಸ್ಲೋಗನ್. ಸೊ ನೀವು ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇರೋ ಪ್ರಾಡಕ್ಟ್ಸ್ಗಳನ್ನು ಏರ್ಪೋರ್ಟಲ್ಲಿ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗ್ತೀರಾ ಅಂತ ಹೇಳಿದರೆ, ನಮ್ಮ ಇಂಡಿಯನ್ ಏರ್ಪೋರ್ಟ್ಸ್ಗಳಲ್ಲಿ ಫಾರಿನ್ ಕಂಟ್ರೀಸ್ಗೆ ಟ್ರಾವೆಲ್ ಮಾಡೋರನ್ನು ಆಕರ್ಷಿಸಲಿಕ್ಕೋಸ್ಕರನೇ ಜಿ ಐ ಟ್ಯಾಗ್ ಇರೋ ಪ್ರಾಡಕ್ಟ್ಸ್ಗಳನ್ನೇ ಸಪ್ರೇಟಾಗಿ ಮಾರಲಾಗುತ್ತೆ. ಓಕೆನಾ. ಸೊ ಆ ಪ್ರಾಡಕ್ಟ್ ಜಿ ಐ ಟ್ಯಾಗ್ ಹೊಂದಿದೆಯೋ ಇಲ್ವೋ ಅನ್ನೋದಕ್ಕೆ ಈ ಸಿಂಬಲನ್ನು ಅದ್ರ ಮೇಲೆ ಹಾಕಲಾಗಿರುತ್ತೆ. ಫೈನ್. ಈ ಜಿ ಐ ಟ್ಯಾಗ್ ಏನಿದೆ, ಲೋಗೋ ಏನಿದೆ, ಅದು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಇರುತ್ತೆ. ಮತ್ತು ಲಾಸ್ಟ್ ಇಯರ್ ಇದಕ್ಕೊಂದು ಸ್ಲೋಗನ್ ಕೂಡ ಕೊಡಲಾಗಿತ್ತು, ಇನ್ವ್ಯಾಲ್ಯೂಯಬಲ್ ಟ್ರೆಜರ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಇನ್ವ್ಯಾಲ್ಯೂಯಬಲ್ ಟ್ರೆಜರ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಫೈನ್. ಸೊ ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಹೋಗೋಣ. ಪೆಟ್ರೋ ಇಸ್ ದ ಅಫಿಷಿಯಲ್ ಕ್ರಿಪ್ಟೋ ಕರೆನ್ಸಿ ಆಫ್ ವಿಚ್ ಕಂಟ್ರಿ? 2018ರಲ್ಲಿ ವೆನೆಜುವೆಲಾ, ಸೌತ್ ಅಮೆರಿಕಾದಲ್ಲಿ ವೆನೆಜುವೆಲಾ ಏನಿದೆ, ಸೊ ಆ ಕಂಟ್ರಿ ಈ ಪೆಟ್ರೋ ಅನ್ನೋ ಅಫಿಷಿಯಲ್ ಕ್ರಿಪ್ಟೋ ಕರೆನ್ಸಿಯನ್ನು ಲಾಂಚ್ ಮಾಡುತ್ತೆ. ಸೊ ವೆನೆಜುವೆಲಾದಲ್ಲಿ ಕಳೆದ ಒಂದು 5-6 ವರ್ಷದಿಂದ ಬಹಳ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಕೂಡ ನಡೀತಾ ಇದೆ, ಎಕನಾಮಿಕ್ ಕ್ರೈಸಿಸ್ ಕೂಡ ನಡೀತಾ ಇದೆ. ಎಕನಾಮಿಕ್ ಕ್ರೈಸಿಸ್ಗೆ ಕಾರಣ ಏನು ಅಂತ ಹೇಳಿದರೆ, ವೆನೆಜುವೆಲಾ ಇಸ್ ರಿಚ್ ಇನ್ ಆಯಿಲ್ ಅಥವಾ ಪೆಟ್ರೋಲಿಯಂ ರಿಸೋರ್ಸಸ್ ಏನಿದೆ ತುಂಬ ಯಥೇಚ್ಛವಾಗಿ ವೆನೆಜುವೆಲಾದಲ್ಲಿದೆ. ಸೊ ಆ್ಯಂಡ್ ಅಲ್ಲಿಯ ಎಕಾನಮಿ ಕಂಪ್ಲೀಟಾಗಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಆ್ಯಂಡ್ ಅವರು ಅದರಲ್ಲಿ ಏನು ರಿಚ್ ರಿಸೋರ್ಸಸ್ ಬರ್ತಾಯಿತ್ತು, ಪೆಟ್ರೋಲಿಯಂ ಮಾರಿ ಏನು ಹಣ ಬರ್ತಾಯಿತ್ತು, ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡೋಕ್ಕಾಗದೆ ಕಂಪ್ಲೀಟಾಗಿ ಎಕಾನಮಿಯನ್ನು ಹಾಳು ಮಾಡಿಕೊಂಡ್ರು. ಸೊ ವೆನೆಜುವೆಲಾ ಸೌತ್ ಅಮೆರಿಕಾದಲ್ಲಿರುವಂಥ ಕಂಟ್ರಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇವತ್ತಿನ ಯಾಕೆ ನ್ಯೂಸಲ್ಲಿತ್ತು ವೆನೆಜುವೆಲಾ ಅಂತ ಹೇಳಿದರೆ, ವೆನೆಜುವೆಲಾದಲ್ಲಿ ಅಂದರೆ ಅಲ್ಲಿ ಆಡಳಿತ ಮಾಡ್ತಿರುವಂಥ ಅಧ್ಯಕ್ಷ ಯಾರಿದ್ದಾರೆ, ನಿಕೋಲಾ ಮಡೋರೋ ಅಂತ ಯಾರಿದ್ದಾರೆ, ಅವನನ್ನು ತೆಗೆದು ಹಾಕೋಕ್ಕೋಸ್ಕರ ಅಮೇರಿಕನ್ ಒಂದು ಏಜೆನ್ಸಿ, ಸ್ಪೈ ಏಜೆನ್ಸಿ ಮತ್ತು ಇಲ್ಲಿ ಅಪೋಸಿಷನ್ ಲೀಡರ್ ಇಬ್ಬರು ಸೇರಿ ಒಂದು ಪ್ಲ್ಯಾನನ್ನು ಮಾಡಿದರು ಅಂತ ಹೇಳಿ ಅಲ್ಲಿಯ ಲೋಕಲ್ ಏಜೆನ್ಸಿ ಮತ್ತು ವೆನೆಜುವೆಲಾ ಗೌರ್ಮೆಂಟ್ ಕೂಡ ಕ್ಲೇಮ್ ಮಾಡಿದೆ. ಸೊ ಇಲ್ಲಿ 2 ಪಾರ್ಟಿಗಳು, ಒಂದು ನಿಕೋಲಾ ಮಡೋರೋ ಇರುವಂಥದ್ದು, ಅಂದರೆ ಮೊದಲ ಆಡಳಿತ ಮಾಡ್ತಿದ್ದಂಥ ಪಾರ್ಟಿ ಒಂದು, ಮತ್ತು ಅಪೋಸಿಷನ್ ಪಾರ್ಟಿ ಏನಿತ್ತು, ಈ 2 ಪಾರ್ಟಿಗಳು ಕೂಡ ಅವರವ್ರದ್ದೇ ಅಸೆಂಬ್ಲಿಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾವೆ. ಆ್ಯಂಡ್ ಕೆಲವು ಕಂಟ್ರೀಸ್ಗಳು ಒಬ್ಬರನ್ನು ರೆಕಗ್ನೈಸ್ ಮಾಡಿದರೆ, ಇನ್ನೂ ಕೆಲವು ಕಂಟ್ರೀಸ್ಗಳು ಅಪೋಸಿಷನ್ ಲೀಡರನ್ನು ರೆಕಗ್ನೈಸ್ ಮಾಡಿದ್ದಾರೆ. ಸೊ ಈ ಅಪೋಸಿಷನ್ ಲೀಡರ್ ಮತ್ತು ಅಮೇರಿಕನ ಒಂದು ಸ್ಪೈ ಏಜೆನ್ಸಿ ಸೇರಿಕೊಂಡು, ಅಫಿಷಿಯಲ್ ಸ್ಪೈ ಏಜೆನ್ಸಿ ಅಲ್ಲ, ಅಮೇರಿಕಾದಲ್ಲಿ ಆರ್ಮಿಯಲ್ಲಿದ್ದಂಥ ಒಬ್ಬ ರಿಟೈರ್ಡ್ ವ್ಯಕ್ತಿ ಒಂದು ಏಜೆನ್ಸಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಅವನ ಜೊತೆ ಸೇರಿಕೊಂಡು ಈಗ ನಿಕೋಲಾ ಮಡೋರೋನ ಕೊಲೆ ಮಾಡಲಿಕ್ಕೋಸ್ಕರ ಒಂದು ಕೂಪನ್ನು ಸೆಟಪ್ ಮಾಡಲಾಗಿತ್ತು ಅಂಥೇಳಿ ಅಲ್ಲಿಯ ಗೌರ್ಮೆಂಟ್ ಅಫಿಷಿಯಲ್ ಕ್ಲೇಮ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಇದು ಇವತ್ತು ನ್ಯೂಸ್ನಲ್ಲಿತ್ತು. ಓಕೆ. ಸೊ ಹಾಗಾಗಿ ಬಹಳ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್ ಮತ್ತು ಪೊಲಿಟಿಕಲ್ ಕ್ರೈಸಿಸ್ ನಡೀತಾ ಇದೆ. ಮಕ್ಯೂಟೋ ಅನ್ನೋ ಒಂದು ಟೌನ್ ಏನು ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ಜಾಗದಲ್ಲಿ ಇಬ್ಬರು ಅಮೇರಿಕನರು ಮತ್ತು ಅಲ್ಲಿಯ ಲೋಕಲ್ ಡಿಸೆಂಟರ್ಸ್ ಏನಿದ್ದಾರೆ, ಈ ಗೌರ್ಮೆಂಟ್, ನಿಕೋಲಾ ಮಡೋರೋ ಗೌರ್ಮೆಂಟ್ ವಿರುದ್ಧವಾಗಿ ಇರುವಂಥವ್ರು ಸೇರಿ ಅಟ್ಯಾಕ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು ಅಂಥೇಳಿ ಅವ್ರನ್ನ ಬಂಧಿಸಲಾಗಿದೆ. ಅದ್ರ ಮೇಲೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು, ಅವ್ರು ಮಾತಾಡಿರುವಂಥದ್ದು, ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ರು, ಏನು ಪ್ಲ್ಯಾನ್ ಮಾಡ್ಕೊಬಂದಿದ್ರು ಅನ್ನೋದು. ಸೊ ಹೀಗಾಗಿ ಈ ಒಂದು ಇಶ್ಯೂಯಿಂದಾಗಿ ವೆನೆಜುವೆಲಾ ನ್ಯೂಸ್ನಲ್ಲಿತ್ತು. ಸೊ ವೆನೆಜುವೆಲಾದಲ್ಲಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಕ್ರಿಪ್ಟೋ ಕರೆನ್ಸಿ ಒಂದು ಪೆಟ್ರೋ ಅಂತ ಹೇಳಿ, ಮತ್ತು ವೆನೆಜುವೆಲಾದಲ್ಲಿ ಯಾಕೆ ಕ್ರೈಸಿಸ್ ಇದೆ ಅನ್ನೋದು ತಿಳ್ಕೊಂಡಿದ್ರೆ ಸಾಕು, ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ. ಓಕೆನಾ. ಫೈನ್. ಸೌತ್ ಅಮೆರಿಕಾದಲ್ಲಿ ವೆನೆಜುವೆಲಾ ಇರುವಂಥದ್ದು. 4ನೇ ಪ್ರಶ್ನೆ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸು 2 ದಿನದಿಂದ ಬಹಳ ಸದ್ದು ಮಾಡ್ತಿರುವಂಥದ್ದು, ಬಾಯ್ಸ್ ಲಾಕರ್ ರೂಮ್ ಕಾಂಟ್ರವರ್ಸಿ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸೈಬರ್ ಕ್ರೈಮ್. ಸೊ ಬೇಸಿಕಲಿ ಈ ಬಾಯ್ಸ್ ಲಾಕರ್ ರೂಮ್ ಕಾಂಟ್ರವರ್ಸಿ ಏನು ಅಂತ ಹೇಳಿದರೆ, ಡೆಲ್ಲಿಯ ಕೆಲವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮಕ್ಕಳೇನಿದ್ದಾರೆ, ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಗ್ರೂಪನ್ನು ಸೆಟಪ್ ಮಾಡ್ಕೊಂಡಿರ್ತಾರೆ, ಬಾಯ್ಸ್ ಲಾಕರ್ ರೂಮ್ ಅಂಥೇಳಿ. ಅಲ್ಲಿ ಕೆಲವು ಸೆಕ್ಷುವಲಿ ತುಂಬ ಏನಂತಾರೆ
ಒಬ್ಸೀನ್ ಪಿಕ್ಚರ್ಸ್ಗಳನ್ನು ಶೇರ್ ಮಾಡೋದಾಗಲಿ, ಮಾತುಕತೆ ನಡೆಯುವಂಥದ್ದಾಗಲಿ, ಇವುಗಳ ಕುರಿತಾಗಿ ನಡೀತಾ ಇರುತ್ತೆ. ಇದನ್ನು ಯಾರೋ ಒಂದು ಹುಡುಗಿ ರಿಪೋರ್ಟ್ ಮಾಡ್ತಾಳೆ. ಸೊ ಅಲ್ಲಿಂದ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿ ಸಿಕ್ಕಿರುವಂಥ ಪೊರ್ನೋಗ್ರಫಿಕ್ ಮೆಟೀರಿಯಲ್ ಆಗಿರ್ಬೋದು, ಬೇರೆ ವಸ್ತುಗಳಾಗಿರ್ಬೋದು, ಸೊ ಅದೊಂದು ಚಿಕ್ಕ ಜಾಲವನ್ನು ಕಂಡುಹಿಡಿತಾರೆ. ಸೊ ಎಲ್ಲ 15-16 ವರ್ಷದ ಮಕ್ಕಳು, ಯಾರು ದೊಡ್ಡವರೇನಲ್ಲ, 15-16 ವರ್ಷದ ಮಕ್ಕಳು ಅವರ ನಡೆಸ್ತಿದ್ದಂಥ ಆ ಚಟುವಟಿಕೆಯಿಂದಾಗಿ ಭಾಳ ಸದ್ದು ಮಾಡಿತ್ತಿದ್ದು. ಸೊ ಆ ಗ್ರೂಪ್ನ ಹೆಸರು ಬಂದು ಬಾಯ್ಸ್ ಲಾಕರ್ ರೂಮ್ ಅನ್ನೋದು, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಗ್ರೂಪ್. ಸೊ ಅದರಿಂದ ಇದು ಕಾಂಟ್ರವರ್ಸಿ ಈ COVID-19 ಮಧ್ಯೆ ಭಾಳ ಹೈಲೈಟ್ ಆಗ್ತಿದೆ. ಓಕೆನಾ? ಅದನ್ನು ರೆಕಗ್ನಿಷನ್ನಿಗೆ ತೆಗೆದುಕೊಂಡಂಥ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಏನಿದ್ದಾರೆ, ಅವರು ಕೂಡ ಡೆಲ್ಲಿ ಪೊಲೀಸ್ಗೆ ಮತ್ತು ಇನ್ಸ್ಟಾಗ್ರಾಮ್ನ ಪೇಜ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಒಂದೇ ಓನರ್ಶಿಪ್ ಅಡಿಯಲ್ಲಿರೋದು. ಸೊ ಅವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ, ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಅಂಡರ್ ಅಸ್ ಅಂತ. ಆ್ಯಂಡ್ ಡೆಲ್ಲಿ ಪೊಲೀಸ್ ಕೂಡ ಸುಮಾರು ಜನನ ಇದರ ರಿಲೇಟೆಡ್ ಆಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಓಕೆನಾ? ಸೊ ಬೇಸಿಕಲಿ ಇದೊಂದು ನೀವು ತಿಳ್ಕೊಂಡಿರಬೇಕು. ಸಮ್ವೇರ್ ಎಲ್ಲರೂ ಕೇಳಿದರೆ ಬಾಯ್ಸ್ ಲಾಕರ್ ರೂಮ್ ಕಾಂಟ್ರವರ್ಸಿ ಏನು ಅಂತ ಹೇಳಿದರೆ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಅದು ಫಾರ್ಜರಿ ಆಗಿರ್ಬೋದು, ಬೇರೆ ಫೋಟೋಗಳನ್ನು ಇಟ್ಕೊಂಡು ಅದರ ಮೇಲೆ ಎಡಿಟಿಂಗ್ ಮಾಡಿ ಅದನ್ನು ತುಂಬ ಸೆಕ್ಷುವಲ್ ಕಂಟೆಂಟಾಗಿ ಕನ್ವರ್ಟ್ ಮಾಡಿ ಪ್ರೆಸೆಂಟ್ ಮಾಡೋದಾಗಲಿ, ಇದೆಲ್ಲನೂ ಕೂಡ ಆ ಗ್ರೂಪ್ನಲ್ಲಿ ಮಾಡಲಾಗ್ತಿತ್ತು. ಸೊ ಅದರಿಂದಾಗಿ ಇದು ಬಹಳ ನ್ಯೂಸ್ನಲ್ಲಿದೆ. ಆ್ಯಂಡ್ ಇದು ಸೈಬರ್ ಕ್ರೈಮ್ ಅಡಿಯಲ್ಲಿ ಬರುತ್ತೆ. ಫಾರ್ಜರಿ ಆಗಿರ್ಬೋದು, ಮತ್ತು ಒಬ್ಸೀನ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಕೂಡ ಕೇಸ್ ದಾಖಲಾಗಿದೆ ಇದರಲ್ಲಿ. ಸೊ ಹಲವಾರು ಕೇಸಸ್ಗಳು ಕೂಡ ಅದ್ರ ಮೇಲೆ ಹಾಕಲಾಗಿದೆ ಆ ಹುಡುಗರ ಮೇಲೆ. ಸೊ ಎಲ್ಲ 15-16 ವರ್ಷದ ಹುಡುಗರು ಅಂತ ಹೇಳ್ತಿದ್ದಾರೆ. ಸೊ ಈಗಿನ ಶಿಕ್ಷಣ ಪದ್ಧತಿಯನ್ನು ನೋಡಿಕೊಂಡಾಗ ಎಲ್ಲಿ ಹೆಚ್ಚು ನಾಲೆಜ್ ಸಿಗುತ್ತೆ ಅದ್ರ ಬಗ್ಗೆ ಗಮನ ಹರಿಸೋದು ಹೊರತು ಈ ರೀತಿಯ ಚಟುವಟಿಕೆಗಳಲ್ಲಿ ಹೆಚ್ಚು ಜನ ಭಾಗವಹಿಸ್ತಿರೋದು ಕಂಡಾಗ ವಿಷಾದನೀಯ ಅನಿಸುತ್ತೆ. ಸೊ ಈ COVID-19 ಒಂದು ಲಾಕ್ಡೌನ್ ಏನಿದೆ, ಆ ಸಂದರ್ಭದಲ್ಲಿ ಈ ಟೈಮನ್ನು ಚೆನ್ನಾಗಿ ಯೂಟಿಲೈಸ್ ಮಾಡೋದು ಬದಲು ಈ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದು ನೋಡಿದ್ರೆ ದೇಶ ಯಾವ ಕಡೆ ಹೋಗ್ತದೆ ಅನ್ನೋದು ಭಾಳ ವಿಷಾದನೀಯ ಅನಿಸುತ್ತೆ. ಇರಲಿ, ಪರವಾಗಿಲ್ಲ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಷ್ಟು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ. ಫೈನ್. 5ನೇ ಪ್ರಶ್ನೆಗೆ ಹೋಗೋಣ. ವೇದಾ ನಿಲಯಂ ಇಸ್ ಸೆಟ್ ಟು ಬಿಕಮ್ ಆನ್ ಮೆಮೋರಿಯಲ್ ಆಫ್ ವಿಚ್ ಪಾಪ್ಯುಲರ್ ಪೊಲಿಟಿಕಲ್ ಲೀಡರ್? ಸೊ ವೇದಾ ನಿಲಯಂ ಅನ್ನೋ ಒಂದು ಪ್ರಾಪರ್ಟಿ ಏನಿದೆ, ಜಯಲಲಿತಾ ಅವರಿಗೆ ಸೇರಿದ್ದ ಪ್ರಾಪರ್ಟಿ ಅದು. ಸೊ ಅದನ್ನು ಗೌರ್ಮೆಂಟ್ ಇವಾಗ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಆ್ಯಂಡ್ ಇದನ್ನು ಒಂದು ಅವರ ಮೆಮೋರಿಯಲ್ ಆಗಿ ಕನ್ವರ್ಟ್ ಮಾಡುವ ಪ್ಲ್ಯಾನಲ್ಲಿ ಕೂಡ ಗೌರ್ಮೆಂಟ್ ಇದೆ. ತಮಿಳ್ನಾಡು ಚೀಫ್ ಮಿನಿಸ್ಟರ್ ಪಳನಿಸ್ವಾಮಿ ಯಾರಿದ್ದಾರೆ, ಅವರು ಕೂಡ ಇದ್ರ ಕುರಿತಾಗಿ ಆಸಕ್ತಿ ವಹಿಸ್ಕೊಂಡು ವೇದಾ ನಿಲಯಂ ಅನ್ನೋ ಅವರ ಜಾಗ ಏನಿತ್ತು ಜಯಲಲಿತಾ ಅವರದು, ಅದನ್ನು ಸರ್ಕಾರವೇ ತೆಗೆದುಕೊಂಡು ಈಗ ಅದನ್ನು ಒಂದು ಮೆಮೋರಿಯಲ್ ರೀತಿ ಕನ್ವರ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3. ಓಕೆ, ಜಯಲಲಿತಾ. ಫೈನ್. 6ನೇ ಪ್ರಶ್ನೆಗೆ ಹೋಗೋಣ. ಆ್ಯಂಡ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಎಟ್. ಸೊ ಇದು ಯಾಕೆ ಅಂತ ಹೇಳಿದರೆ, ಪ್ರಶ್ನೆ ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ, 2-3 ದಿನದ ಹಿಂದೆ ಕಾಶ್ಮೀರದಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ, ಅಥವಾ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದಾಗ ತೀರೋದ್ರಂಥ ಮೇಜರ್ ಅನುಜ್ ಸೂದ್ ಏನಿದ್ದಾರೆ, ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಅಲುಮ್ನಿ ಆಗಿದ್ದರು. ಸೊ ಹಾಗಾಗಿ ಅಲ್ಲಿ ಅವರಿಗೆ ರೆಸ್ಪೆಕ್ಟನ್ನು ನೀಡಲಾಗಿತ್ತು. ಅದ್ರ ಕುರಿತಾಗಿ ಒಂದು ನ್ಯೂಸ್ ಆರ್ಟಿಕಲ್ ಇತ್ತು. ಸೊ ಎಕ್ಸಾಮ್ನಲ್ಲಿ ಕೇಳ್ಬೋದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳಿ. ಕಡಕವತ್ಲ ಅನ್ನೋ ಜಾಗ ಇದೆ ಪುಣೆಯಲ್ಲಿ. ಸೊ ಅಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಲೊಕೇಟ್ ಆಗಿದೆ. ಓಕೆನಾ? ಸೊ ಆಪ್ಷನ್ 3 ಸರಿಯಾದ ಉತ್ತರ. 7ನೇ ಪ್ರಶ್ನೆ ಹೋಗೋಣ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಇಸ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಆಫ್ ಮಿನಿಸ್ಟ್ರಿ ಆಫ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅನ್ನೋದು ಪ್ರಶ್ನೆ. ನಾರ್ಮಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದರೆ ಓಕೆ ಮಿಲಿಟ್ರಿ ಇರ್ಬೋದು. ಸೊ ಅಂದರೆ ಮಿಲಿಟ್ರಿ ಅಂತ ಹೇಳಿದರೆ, ಆರ್ಮಿ ಅಂತ ಹೇಳಿದರೆ ಡೈರೆಕ್ಟಾಗಿ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ. ಸೊ ಅದು ಹಾಗಲ್ಲ. ಭಾರತದಲ್ಲಿ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತಾರೆ, CAPFs ಅಂತ. CAPF ಅಡಿಯಲ್ಲಿ ಹಲವಾರು ಅದರ ಚೈಲ್ಡ್ ಆರ್ಗನೈಸೇಷನ್ಸ್ಗಳಿದ್ದಾವೆ. ಅವೆಲ್ಲವೂ ಕೂಡ CAPF ಅಂತ ಕರೀತಾರೆ. ಚೈಲ್ಡ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿ CAPF ಅಂತ ಕರೀತಾರೆ. ಆ ಚೈಲ್ಡ್ ಆರ್ಗನೈಸೇಷನ್ಗಳು ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರೋದಿಲ್ಲ. ಆ ಚೈಲ್ಡ್ ಆರ್ಗನೈಸೇಷನ್ಗಳು ಎಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಓಕೆನಾ? ಸೊ ಹೋಮ್ ಅಫೇರ್ಸ್ ಅಡಿಯಲ್ಲಿ CAPF ಬರುತ್ತೆ. ಸೊ ಡಿಫೆನ್ಸ್ ಅಡಿಯಲ್ಲಿ 3 ಆರ್ಗನ್ಸ್ ಏನಿದ್ದಾವೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್, ಇವು 3 ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇನ್ನು ಉಳಿದಂತೆ ಬೇರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಲ್ಲ ಏನಿದ್ದಾವೆ ಅವೆಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಸೊ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್
ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇಲ್ಲಿ ನಾನು ಕೊಟ್ಟಿರುವಂತೆ ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸಶಸ್ತ್ರ ಸೀಮಾ ಬಲ್ ಇವೆಲ್ಲವೂ ಕೂಡ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಓಕೆನಾ. ಆ್ಯಂಡ್ ಇದರಲ್ಲಿ ಕೆಲವೊಂದಕ್ಕೆ ಸ್ಪೆಸಿಫಿಕ್ ಫಂಕ್ಷನ್ಸ್ ಇದ್ದಾವೆ, ಅದನ್ನು ನೀವು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಂದು ಭಾರತದ ಗಡಿ ಪಾಕಿಸ್ತಾನದ ಹೊಂದಿಕೊಂಡಿರುವಂಥ ಭಾರತದ ಗಡಿ ಏನಿದೆ ಮತ್ತು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವಂಥ ಭಾರತದ ಗಡಿ ಏನಿದೆ, ಇದರ ಸಂಪೂರ್ಣ ಮೇಲುಸ್ತುವಾರಿಯನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಯನ್ನು ನೋಡ್ಕೊಳ್ಳುತ್ತೆ. ಫೈನ್. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಏನಿದೆ, ITBP ಏನಿದ್ದಾವೆ, ITBP ಫೋರ್ಸಸ್ ಬಂದು ಭಾರತ ಮತ್ತು ಚೈನಾ ಬಾರ್ಡರನ್ನು ಕವರ್ ಮಾಡುತ್ತೆ. ಭಾರತ ಮತ್ತು ಚೈನಾ ಬಾರ್ಡರನ್ನು ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಏನಿದೆ ಅವರು ನೋಡ್ಕೊಳ್ತಾರೆ. ಸಶಸ್ತ್ರ ಸೀಮಾ ಬಲ್ ಏನಿದೆ, SSB ಸಶಸ್ತ್ರ ಸೀಮಾ ಬಲ್, ಇವು ನೇಪಾಲ್ ಮತ್ತು ಭೂತಾನ್ನಲ್ಲಿ ಇರುವಂಥ ಭಾರತದ ಬಾರ್ಡರ್ ಏನಿದೆ ಅದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತವೆ. ಓಕೆನಾ. ಎಲ್ಲರಿಗೂ ಡಿವೈಡ್ ಮಾಡಲಾಗಿದೆ. ಸೊ ಬಾರ್ಡರ್ ಸೆಕ್ಯೂರಿಟಿ ಬೇಸಿಕಲಿ ಬಂದು ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ಮಿ ಬಾರ್ಡರಲ್ಲಿ ನಿಲ್ಲೋದಿಲ್ಲ ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ ಬಾರ್ಡರ್ ಬಗ್ಗೆ ಕೆಲಸ ಮಾಡೋದಿಲ್ಲ. ಈ ಬಾರ್ಡರ್ ಬಗ್ಗೆ ಕೆಲಸ ಮಾಡುವಂಥ ಹೋಮ್ ಮಿನಿಸ್ಟ್ರಿ ನೋಡ್ಕೊಳ್ಳುತ್ತೆ. ಓಕೆನಾ. ಫೈನ್. ITBP ಚೈನಾ ಬಾರ್ಡರ್ನ ಕವರ್ ಮಾಡುತ್ತೆ. BSF ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಗಡಿಯನ್ನು ನೋಡ್ಕೊಳ್ಳುತ್ತೆ. ಸಶಸ್ತ್ರ ಸೀಮಾ ಬಲ್ ಬಂದು ಭೂತಾನ್ ಮತ್ತು ನೇಪಾಲ್ ಗಡಿಯನ್ನು ನೋಡ್ಕೊಳ್ಳುತ್ತೆ. ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಏನಿದೆ, NSGs, ಕಮಾಂಡೋಸ್, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಏನು ಕರಿತೀವಿ, ಸೊ ಅವರು ಬೇಸಿಕಲಿ ಹೈಜಾಕ್ ಮತ್ತು ಎಲ್ಲಿ ಜನರನ್ನು ಒತ್ತೆಯಾಳಾಗಿ ಇಟ್ಕೊಂಡಿರ್ತಾರೆ ಮತ್ತು ಏರೋಪ್ಲೇನ್ ಹೈಜಾಕ್ ಏನಿದೆ ಇವುಗಳ ಕುರಿತಾಗಿ ಸ್ಪೆಸಿಫಿಕ್ಕಾಗಿ ಅವರಿಗೆ ಟ್ರೈನ್ ಮಾಡಲಾಗಿರುತ್ತೆ. ಬೇರೆ ಬೇರೆ ಫೋರ್ಸಸ್ಗಳಿಂದ ತೆಗೆದಂಥ ಸೋಲ್ಜರ್ಸನ್ನು ಟ್ರೈನ್ ಮಾಡಲಾಗುತ್ತೆ. ನಾವು ಮೇಜರ್ ಸಂದೀಪ್ ಉನ್ನಿಕೃಷ್ಣನನ್ನು ಕೇಳಿದ್ದೀವಲ್ಲ, ಸೊ ಅವರು ಕೂಡ NSG ಕಮಾಂಡೋ ಆಗಿದ್ದವರು. ಸೊ NSG ಕೂಡ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ದು ಕೆಲಸ ಏನು ಅಂತ ಹೇಳಿದರೆ, ಭಾರತದ ಇಂಡಸ್ಟ್ರಿಯಲ್ ಏಜೆನ್ಸಿಗಳ, ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಗಳಲ್ಲಿ ಮತ್ತು ಗೌರ್ಮೆಂಟ್ ಓನ್ಡ್ ಫ್ಯಾಕ್ಟ್ರೀಸ್ ಏನಿದ್ದಾವೆ ಅವುಗಳ ಪ್ರೊಟೆಕ್ಷನ್ ಆಗಿರ್ಬೋದು, ಮತ್ತು ಇನ್ಸ್ಟಾಲೇಷನ್ಸ್, ಡಿಫೆನ್ಸ್ ಇನ್ಸ್ಟಾಲೇಷನ್ಸ್ ಆಗಿರ್ಬೋದು, ಇಲ್ಲ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಆಗಿರ್ಬೋದು, ಅವುಗಳ ಸೆಕ್ಯೂರಿಟಿಗಳನ್ನೆಲ್ಲ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಓಕೆನಾ. CISF. ಆ್ಯಂಡ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೊ CRPF ಈಗ ಸದ್ಯದ ಮಟ್ಟಿಗೆ ಕಾಶ್ಮೀರದಲ್ಲಿ ಇನ್ಸರ್ಜೆನ್ಸಿ ಫೈಟ್ ಮಾಡೋಕ್ಕಾಗಲಿ ಅಥವಾ ನಕ್ಸಲ್ ಏರಿಯಾಗಳಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಬೇಸಿಕಲಿ ಹೆಸರಿನಲ್ಲೇ ಇರುವಂಥ ರಿಸರ್ವ್ ಪೊಲೀಸ್ ಫೋರ್ಸ್ ಅದು. ಓಕೆ. ಆ್ಯಂಡ್ ಅಸ್ಸಾಂ ರೈಫಲ್ಸ್, ಒನ್ ಆಫ್ ದ ಓಲ್ಡೆಸ್ಟ್ ಆರ್ಗನೈಸೇಷನ್ ದಟ್ ಈಸ್ ವರ್ಕಿಂಗ್, ಅದು ಕೂಡ ಹೋಮ್ ಅಫೇರ್ಸ್ ಅಡಿಯಲ್ಲೇ ಬರುತ್ತೆ. ಫೈನ್. 8ನೇ ಪ್ರಶ್ನೆಗೋಣ. ದರ್ಬಾರ್ ಮೂವ್ ಈಸ್ ಫೇಮಸ್ ಸೀಸನಲ್ ಶಿಫ್ಟಿಂಗ್ ಆಫ್ ಕ್ಯಾಪಿಟಲ್ಸ್ ಇನ್. ಸೊ ಇದು ಜಮ್ಮು ಕಾಶ್ಮೀರನಲ್ಲಿ ನಡೆಯುವಂಥದ್ದು. ಇದು ಕೂಡ ನ್ಯೂಸ್ನಲ್ಲಿತ್ತು, ಎರಡು ವಿಷಯಕ್ಕಾಗಿ ನ್ಯೂಸ್ನಲ್ಲಿತ್ತು. ಮೊದಲನೇದಾಗಿ ಪ್ರತಿ ವರ್ಷ ದರ್ಬಾರ್ ಮೂವ್ ಇಷ್ಟೊತ್ತಿಗೆ ನಡೆದೋಗಿರೋದು, ಆದರೆ ಈ ವರ್ಷ COVID-19ಇಂದಾಗಿ ಡಿಲೇ ಆಗಿದೆ, ಮೊದಲನೇದು. ಎರಡನೇದು, ಇತ್ತೀಚೆಗೆ ಹೈಕೋರ್ಟ್, ಜಮ್ಮು ಕಾಶ್ಮೀರದಲ್ಲಿ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಹೇಳಿದೆ, ಈ ದರ್ಬಾರ್ ಮೂವಿಂದಾಗಿ ಟೈಮ್ ಆಗಲಿ ಮನಿ ಆಗಲಿ ಎಲ್ಲ ಕೂಡ ವೇಸ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸಲ ನೋಡಬೇಕು, ಇದನ್ನು ಆದಷ್ಟು ಮಾಡದೇ ಇರುವಂತೆ ನೋಡ್ಕೋಬೇಕು ಅಂತ ಒಂದು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಹೇಳಿದೆ. ಸೊ ಹಾಗಾಗಿ ಕೂಡ ಇದು ನ್ಯೂಸ್ನಲ್ಲಿತ್ತು. ಈ ಬೇಸಿಕಲಿ ದರ್ಬಾರ್ ಮೂವ್ ಯಾಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಮಹಾರಾಜರು ಆಳ್ವಿಕೆ ಮಾಡಬೇಕಾದ್ರೆ ಶ್ರೀನಗರ್ ಬಂದು ವಿಂಟರಲ್ಲಿ ಬಹಳ ಕೋಲ್ಡ್ ಹಾಗೂ ಐಸಿಂದ ತುಂಬಿರುತ್ತೆ. ಸೊ ಅಲ್ಲಿ ಆಡಳಿತ ನಡ್ಸೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದರೆ, ವಿಂಟರ್ ಸಂದರ್ಭದಲ್ಲಿ ಶ್ರೀನಗರಿಂದ ಕ್ಯಾಪಿಟಲನ್ನು ಜಮ್ಮುಗೆ ಶಿಫ್ಟ್ ಮಾಡ್ತಾಯಿದ್ರು. ಆ್ಯಂಡ್ ವಿಂಟರ್ ಕಳೆದ ನಂತರ ಸಮ್ಮರ್ ಆಗಮಿಸುವಾಗ ಪುನಃ ಜಮ್ಮುವಿಂದ ಶ್ರೀನಗರ್ಗೆ ಕ್ಯಾಪಿಟಲನ್ನು ಶಿಫ್ಟ್ ಮಾಡ್ತಾಯಿದ್ರು. ಸೊ ಇದನ್ನು ದರ್ಬಾರ್ ಮೂವ್ ಅಂತ ಕರೀತಾರೆ. ಓಕೆನಾ. ಸೊ ಕಳೆದ 148 ವರ್ಷಗಳಿಂದ ಇದನ್ನು ಮಾಡ್ತಾ ಬರಲಾಗ್ತಿದೆ. ವಿಂಟರ್ ಬಂದಾಗ ಶ್ರೀನಗರಿಂದ ಜಮ್ಮುಗೆ ಬರುವಂಥದ್ದು ಮತ್ತು ಸಮ್ಮರ್ನಲ್ಲಿ ಜಮ್ಮುವಿಂದ ಶ್ರೀನಗರ್ಗೆ ಹೋಗುವಂಥದ್ದು. ಓಕೆ. ಶ್ರೀನಗರಲ್ಲಿ ಚಳಿ ಕಮ್ಮಿ ಆದಾಗ ಸಮ್ಮರಲ್ಲಿ ಚಳಿ ಕಮ್ಮಿ ಇರುತ್ತಲ್ವ, ಆವಾಗ ಶ್ರೀನಗರ್ಗೆ ಮತ್ತೆ ಹಿಂದಿರುಗುವಂಥದ್ದು. ಫೈನ್. 9ನೇ ಪ್ರಶ್ನೆಗೆ ಹೋಗೋಣ. ದ ಡಿಕ್ಲೈನ್ ಇನ್ ಓವರ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಸ್ಪ್ರೆಡ್ ಓವರ್ ಫ್ಯೂ ಮಂತ್ಸ್ ಇಸ್ ಟರ್ಮ್ಡ್ ಆಸ್. ಸೊ ಇದು ನ್ಯೂಸ್ನಲ್ಲಿ ಇತ್ತು. ಯುರೋಪಿಯನ್ ಯೂನಿಯನ್ ಈಸ್ ಫೇಸಿಂಗ್ ಇಟ್ಸ್ ಹೈಯೆಸ್ಟ್ ರಿಸೆಷನ್. ಅಂದರೆ ಯುರೋಪಿಯನ್ ಯೂನಿಯನ್ ಸೃಷ್ಟಿ ಆದಮೇಲಿಂದ ಇತ್ತೀಚೆಗೆ ಈ COVID-19ಇಂದ ಅತಿ ದೊಡ್ಡ ರಿಸೆಷನನ್ನು ಎಕಾನಮಿ ಫೇಸ್ ಮಾಡ್ತಿದೆ ಅಂತ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಹಾಗಾಗಿ ರಿಸೆಷನ್ ಅಂದರೆ ಏನು ಅನ್ನೋದು ಅಂದರೆ, ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಒಂದು 6 ತಿಂಗಳ ಹೊತ್ತಿಗೆ
ಎಕನಾಮಿಕ್ ಆ್ಯಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ರಿಸೆಷನ್ ಅಂತ ಕರೀತಾರೆ. ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಮ್ಯಾಕ್ಸಿಮಮ್ ಒಂದು 6 ತಿಂಗಳ ಒಳಗೆ ಎಕನಾಮಿಕ್ ಆ್ಯಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಡಿಕ್ಲೈನ್ ಆಗ್ತಾ ಇದೆ ಅಂದರೆ, ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ ಗ್ರೋತು ಅಂತ ಹೇಳಿದರೆ ಅದನ್ನು ರಿಸೆಷನ್ ಅಂತ ಕರೀತಾರೆ. ಡಿಪ್ರೆಷನ್ ಅಂತ ಹೇಳಿದರೆ ಫಾರ್ ಅ ಲಾಂಗರ್ ಪೀರಿಯಡ್, ಮ್ಯಾಕ್ಸಿಮಮ್ ಒಂದು 3-4 ಇಯರ್ಸ್ ಅದಕ್ಕಿಂತ ಜಾಸ್ತಿ ಈ ರಿಸೆಷನ್ ಏನಿದೆ ಅದು ಕಂಟಿನ್ಯೂ ಆದರೆ ಫಾರ್ 4 ಇಯರ್ಸ್ 5 ಇಯರ್ಸ್ ಅದನ್ನು ಡಿಪ್ರೆಷನ್ ಅಂತ ಕರೀತಾರೆ. ಸೊ ಇದುವರೆಗೂ ಒಂದೇ ಸಲ ಡಿಪ್ರೆಷನನ್ನು ಫೇಸ್ ಮಾಡಿರುವಂಥದ್ದು, ರಿಸೆಷನ್ ಬಹಳ ಸಲ ಬಂದಿದೆ. ಡಿಪ್ರೆಷನ್ ಬಂದು ದ ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ, 1930 ಆಗುತ್ತೆ. 1930 ಗ್ರೇಟ್ ಡಿಪ್ರೆಷನ್ ಏನಿದೆ ದಟ್ ಈಸ್ ಓನ್ಲಿ ಒನ್ ಡಿಪ್ರೆಷನ್ ಹೋಲ್ ವರ್ಲ್ಡ್ ಎಕಾನಮಿ ಫೇಸ್ ಮಾಡಿರುವಂಥದ್ದು. ರಿಸೆಷನ್ಗಳು ಭಾಳಷ್ಟಾಗಿವೆ, ಅಂದರೆ ಫಾರ್ ಅ ಶಾರ್ಟ್ ಪೀರಿಯಡ್ ಕಂಟಿನ್ಯೂಸ್ ಆಗಿ ಎಕಾನಮಿ ಡಿಕ್ಲೈನ್ ಆಗೋದನ್ನು ರಿಸೆಷನ್ ಅಂತ ಕರೀತಾರೆ. ಆ್ಯಂಡ್ ಡಿಪ್ರೆಷನ್ ಅನ್ನೋದು ಎಕಾನಮಿಕ್ ಡಿಕ್ಲೈನ್ ಫಾರ್ ಅ ಲಾಂಗರ್ ಪೀರಿಯಡ್, ಮ್ಯಾಕ್ಸಿಮಮ್ ಇಯರ್ಸ್ ಟುಗೆದರ್, ಅದನ್ನು ಡಿಪ್ರೆಷನ್ ಅಂತ ಕರೀತಾರೆ. ಓಕೆನಾ. ಆ್ಯಂಡ್ ಡಿಪ್ರೆಸಿಯೇಷನ್ ಅನ್ನೋ ಪದದ ಬಗ್ಗೆ ನೀವು ಕೇಳಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರ್ಯಾಕ್ಟರ್ ಇದ್ದರೆ ಅದರ ವ್ಯಾಲ್ಯೂ ವರ್ಷದಿಂದ ವರ್ಷ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಸೇಲ್ ವ್ಯಾಲ್ಯೂ ರೀಸೇಲ್ ವ್ಯಾಲ್ಯೂ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅದನ್ನು ಯೂಸ್ ಮಾಡ್ತೀವಿ, ಅದರಿಂದ ಯೂಸ್ ಮಾಡೋದ್ರಿಂದ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ರಿಪೇರ್ಗಳಾಗುತ್ತೆ. ಸೊ ಹಾಗಾಗಿ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಈ ವ್ಯಾಲ್ಯೂವನ್ನು ಡಿಪ್ರಿಸಿಯೇಷನ್ ಅಂತ ಕರೀತಾರೆ. ಓಕೆ, ಫೈನ್. ಆ್ಯಂಡ್ ಕಡೆ ಪ್ರಶ್ನೆಗೆ ಹೋಗೋಣ. ಆಫ್ರಿಕನ್ ಸ್ವೈನ್ ಫ್ಲೂ ಹ್ಯಾಸ್ ಸಿವಿಯರ್ಲಿ ಅಫೆಕ್ಟೆಡ್ ದ ಬಿಗರ್ ಇಂಡಸ್ಟ್ರಿ ಇನ್ ದ ಸ್ಟೇಟ್ ಆಫ್. ಸೊ ಅಸ್ಸಾಂ. ಆಫ್ರಿಕನ್ ಸ್ವೈನ್ ಫ್ಲೂ ಅನ್ನೋದು ರೀಸೆಂಟಾಗಿ ಪಿಗ್ ಇಂಡಸ್ಟ್ರಿ ಸ್ವಲ್ಪ ಡೆವಲಪ್ಡ್ ಆಗಿದೆ ನಾರ್ತ್ ಈಸ್ಟ್ ರೀಜನಲ್ಲಿ. ಅಲ್ಲಿ ಲೈಕ್ ಲ್ಯಾಕ್ಸ್ ಟುಗೆದರ್ ಪಿಗ್ಸನ್ನು ಏನು ರೇರ್ ಮಾಡ್ತಾರೆ. ಸೊ ಚೈನಾದಿಂದ ಈ ವೈರಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಇದು ಹ್ಯೂಮನ್ಗೆ ಟ್ರಾನ್ಸ್ಮಿಷನ್ ಆಗೋದ್ರ ಬಗ್ಗೆ ಇನ್ನೂ ಪ್ರೂಫ್ ಇಲ್ಲ. ಬಟ್ ಪಿಗ್ಸಲ್ಲಿ ಲಾರ್ಜ್ ನಂಬರ್ ಆಫ್ ಡೆತ್ಸನ್ನು ಕಾಸ್ ಮಾಡ್ತಾ ಇದೆ. ಆಲ್ರೌಂಡ್ 3,000-3,500 ಪಿಗ್ಸ್ ಜಸ್ಟ್ ಬಿಕಾಸ್ ಆಫ್ ಆಫ್ರಿಕನ್ ಸ್ವೈನ್ ಫ್ಲೂಯಿಂದ ಸತ್ತು ಹೋಗಿದ್ದಾವೆ. ಸೊ ಹಾಗಾಗಿ ಇದು ನ್ಯೂಸ್ನಲ್ಲಿತ್ತು. ಆ್ಯಂಡ್ ಇದಕ್ಕೆ ಸರಿಯಾದ ಉತ್ತರ ಬಂದು ಅಸ್ಸಾಂ. ಓಕೆ, ಫೈನ್. ಸೊ ಅಲ್ಲಿಗೆ 10 ಪ್ರಶ್ನೆಗಳನ್ನು ಡೀಲ್ ಮಾಡಿದ್ದೀವಿ. ಇದ್ರ ಜೊತೆಗೆ ಕೆಲವು ಬೇರೆ ನ್ಯೂಸ್ಗಳಿದ್ವು, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲನೂ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಲೈಕ್ ಕೊರೋನಾ ಬಗ್ಗೆ ಪ್ರತಿನಿತ್ಯನೂ ನೋಡ್ತಾನೆ ಇರ್ತೀವಿ, ಅದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಏನೂ ಇಂಪಾರ್ಟೆಂಟ್ ಇಲ್ಲ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಯಾವ್ದಾದ್ರು ಒಂದು ಟಾಪಿಕ್ ಮಿಸ್ ಆದರೂ ಕೂಡ ಆಣೆ ದಿನ, ಲೈಕ್ ಇವತ್ತು ಟಾಪಿಕ್ ಏನಿತ್ತು, ಲೈಕ್ ಬೆಳಗ್ಗೆಯಿಂದ ವಿಶಾಖಪಟ್ಟಣದಲ್ಲಿ ಏನಾಗ್ತಿದೆ ಅದನ್ನು ಕೂಡ ನಾವು ನಾಳೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕೆಲವೊಂದು ಟಾಪಿಕ್ಗಳು ಮಿಸ್ ಆದರೂ ಕೂಡ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಯಾರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ಜಸ್ಟ್ ನಮ್ಮ ಎಫರ್ಟ್ಸ್ ಏನಿದೆ ಅದು ರೀಚ್ ಆದರೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅನ್ನೋದಷ್ಟೇ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ನ ಫಾಲೋ ಮಾಡಿ ಆ್ಯಂಡ್ ರೆಗ್ಯುಲರ್ ಅಪ್ಡೇಟ್ಸನ್ನು ಪಡೆದುಕೊಳ್ಬೋದು. ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಂಟಿನ್ಯೂಯಸ್ ಆಗಿ 2-3 ನೋಟಿಫಿಕೇಷನ್ಗಳು ಬಂದಿದ್ದಾವೆ. ಸೊ PSIಗಾಗಿರ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗಾಗಿರ್ಬೋದು ಪ್ರಿಪ್ರೇಷನ್ ನಡೆಸ್ತಿರೋರು ನಮ್ಮ ವೀಡಿಯೋಸ್ಗಳಿಂದ ಮತ್ತು ನಮ್ಮ ಇನ್ಫಾರ್ಮೇಷನ್ ನಾವೇನು ಶೇರ್ ಮಾಡ್ತೀವಿ ಅದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರಿಪ್ರೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ಇದು ಇವತ್ತಿನ ಕ್ಲಾಸ್. ಬಾಯ್, ಟೇಕ್ ಕೇರ್.